ಸರ್ಜರಿಗಳು ನೋಡಿದಾಗ ರೊಬಾಟಿಕ್ ಸರ್ಜರಿ ನೀವೆಲ್ಲರೂ ಕೇಳ್ಪಟ್ಟಿರ್ತೀರಾ. ಎಸ್ಪೆಷಲಿ ಜನರಲ್ ಸರ್ಜರಿ ರೋಬೋ. ಶಿವಮೊಗ್ಗದಲ್ಲೂ ಈಗ ಸುಮಾರು ರೋಬೋಗಳು ಬಂದಿದೆ. ಆದರೆ ಸರ್ಜರಿಲಿ ರೊಬಾಟಿಕ್ ಯಾತಕ್ಕೆ ಬೇಕು ಅನ್ನೋದು ಒಂದು ಮೊದಲನೇ ಪ್ರಶ್ನೆ. ಎರಡನೇದು, ಅದರಿಂದ ನಾವು ಏನು ಸಾಧಿಸಬಹುದು ಅನ್ನೋದು ಅತಿ ಮುಖ್ಯ ಆಗುತ್ತೆ. ರೊಬಾಟಿಕ್ ಒಂದು 8 ವರ್ಷದಿಂದ ಪ್ರಪಂಚದಾದ್ಯಂತ ಯೂಸ್ ಆಗ್ತಾ ಇದೆ. ನಾವು ಮಾಡೋ ಒಂದು ಸರ್ಜರಿಲಿ ಒಂದು ಇಂಪ್ಲಾಂಟ್ನ ಒಂದು ಅಲೈನ್ಮೆಂಟಲ್ಲಿ ಕೂರಿಸ್ತೀವಿ ಮನುಷ್ಯನ ಮಂಡಿ ಒಳಗಡೆ. ಅದನ್ನು ಕೂರಿಸ್ಲಿಕ್ಕೆ ನಾನಾ ವಿಧಾನದಲ್ಲಿ ಕೂರಿಸ್ಬಹುದು. ರೊಬಾಟಿಕ್ಸ್ ಟೆಕ್ನಾಲಜಿ ಬಂದಿರೋದು ಒಂದು ನಮಗೆ ಪರ್ಸನಲೈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯನ ಮಂಡಿಗೆ ಅನುಗುಣವಾಗಿ ಆ ಮಂಡಿ ಯಾವ ರೀತಿ ಬೇಕು ಆ ರೀತಿ ನಾವು ಅಳವಡಿಸ್ಬಹುದು. ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ಗೂ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ಗೂ ವ್ಯತ್ಯಾಸ ಬರೋದು ಪರ್ಸನಲೈಸೇಷನ್. ಇಂಡಿವಿಜುವಲ್ ಮನುಷ್ಯನ ಆಕಾರಕ್ಕೆ ಅನುಗುಣವಾಗಿ. ಈಗ ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಎಲ್ಲರಿಗೂ ಒಂದೇ ರೀತಿ ನಾವು ಅಳವಡಿಸ್ತಾ ಇದ್ವಿ. ಇವಾಗ ಏನಾಗಿದೆ, ಟೆಕ್ನಾಲಜಿ ಬಂದಿರೋದ್ರಿಂದ ಒಬ್ಬೊಬ್ಬ ಮನುಷ್ಯನ ಆಕಾರಕ್ಕೆ ಅನುಗುಣವಾಗಿ ಕೂರಿಸ್ಬಹುದು. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ರೊಬಾಟಿಕ್ಸ್. ಆದರೆ ಎಲ್ಲರಿಗೂ ರೊಬಾಟಿಕ್ಸ್ ಬೇಕಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆ ಖರ್ಚು ಅದಕ್ಕೆ ಅನುಗುಣವಾಗಿ ಹೆಲ್ಪ್ ಆಗತ್ತಾ ಅಂತ. ಈಗ ನಾವು ಒಂದು ಕನ್ವೆನ್ಷನಲ್ ಸರ್ಜರಿಗೂ ರೊಬಾಟಿಕ್ ಸರ್ಜರಿಗೂ ನಾವು ಯೋಚಿಸಿದಾಗ ಒಂದು 70,000 ವ್ಯತ್ಯಾಸ ಬರುತ್ತೆ, 70,000 ಎಕ್ಸ್ಟ್ರಾ ಆಗುತ್ತೆ. ಸೊ ಆ 70,000 ವ್ಯಾಲ್ಯೂನ ನಾವು ಡಿರೈವ್ ಮಾಡಲಿಕ್ಕೆ ಏನು ಬೇಕು ಅನ್ನೋದು. ಸೊ ಈವನ್ ಟುಡೇ ರೋಬೋ ಇದ್ದರೂ ಸಹ ಆ ಬುನಾದಿ ಪ್ರಿನ್ಸಿಪಲ್ಸ್ ಏನಿದೆ ಅದು ಸರ್ಜನೇ ಡಿಸೈಡ್ ಮಾಡ್ತಾರೆ. ಸೊ ರೊಬಾಟಿಕ್ ಇಸ್ ಜಸ್ಟ್ ಅನ್ ಅಡಿಷನಲ್ ಟೂಲ್. ರೋಬೋ ಇಸ್ ನಾಟ್ ಡೂಯಿಂಗ್ ದ ಸರ್ಜರಿ. ತುಂಬ ಜನಕ್ಕೆ ಈ ತಪ್ಪು ಕಲ್ಪನೆಗಳಿರುತ್ತೆ. ಈಗ ನಮ್ಮ ಪ್ರವೀಣ್ ಅವ್ರ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ನಾವು ಈ ಏರಿಯಾದಿಂದ ಸುಮಾರು ಜನಕ್ಕೆ ರೊಬಾಟಿಕ್ ಸರ್ಜರಿ ಮಾಡಿದ್ದೀವಿ. ಅವ್ರಿಗೆ ನಾನು ಎಷ್ಟೊಂದು ಕಡೆ ಮೀಟ್ ಆದಾಗ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ಎಷ್ಟೊಂದು 8 ವರ್ಷ ಅವರು ನಡೆದಾಡಿ ವೀಲ್ಚೇರ್ ಬೌಂಡ್ ಆಗಿದ್ರು. ಸೊ ಹಂಗಿದ್ದಾಗ ಇಟ್ ಇಸ್ ನಾಟ್ ಜಸ್ಟ್ ದ ಟೆಕ್ನಾಲಜಿ, ಬಟ್ ಅದನ್ನು ನಾವು ಯಾವ ರೀತಿ ಅಳವಡಿಸ್ಕೊಂಡು ಅವ್ರಿಗೆ ಸರ್ಜರಿ ಮಾಡಿ ನಡಿಲಿಕ್ಕಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ದ ಡಿಫ್ರೆನ್ಸ್ ಕಮ್ಸ್. ಈಗ ಸುಮಾರು ಕಡೆ ಹೋಗಿ ಸರ್ಜರಿ ಆಗಲ್ಲ ಅಂತ ಹೇಳಿದ ನಂತರ ನಮ್ಮ ಹತ್ರ ಬಂದಮೇಲೆ ಎವ್ಯಾಲ್ಯೂಯೇಟ್ ಮಾಡಿ ಫಸ್ಟ್ ಒಂದು ಕಾಲ್ ಮಾಡಿ ಆಮೇಲೆ ಇನ್ನೊಂದು ಕಾಲ್ ಮಾಡಿದಾಗ ಇವತ್ತು ಅವ್ರು ಇಂಡಿಪೆಂಡೆಂಟಾಗಿ ಅವ್ರ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಗೆಟಿಂಗ್ ಬ್ಯಾಕ್ ಟು ಇಂಪ್ರೂವಿಂಗ್ ದಟ್ ಕ್ವಾಲಿಟಿ ಆಫ್ ಲೈಫ್. ಆರ್ಥೋಪೆಡಿಕ್ಸಲ್ಲಿ ಇಟ್ ಡಸಂಟ್ ಅಫೆಕ್ಟ್ ಲೈಫ್, ಬಟ್ ಇಟ್ ಅಫೆಕ್ಟ್ಸ್ ಅ ಕ್ವಾಲಿಟಿ ಆಫ್ ಲೈಫ್. ಅವರು ಒಂದು ಮುಂಚಿತ ಅವರು ಮಾಡಬೇಕಾಗಿದ್ದ ಕೆಲಸಗಳಿಗೆಲ್ಲ ವಾಪಸ್ ಕಳಿಸ್ಲಿಕ್ಕೆ ಸರ್ಜರಿ ಸಹಾಯ ಮಾಡೋದು. ಈಗ ಅದೇ ಥರ ನಮ್ಮ ದಿಲೀಪ್ ತೊಗೊಂಡ್ರೆ ಹಿಪ್ ಪ್ರಾಬ್ಲಮಲ್ಲಿ ಬಂದಾಗ ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿ ಈಗ 5 ವರ್ಷ ಆಯಿತು. ಸೊ ತುಂಬ ಜನ ಈ ಸಣ್ಣ ಆಕಾರದಲ್ಲಿರೋರಿಗೆ, ಅಂದರೆ ತೆಳುವಾಗಿರೋರಿಗೆ ನಾವು ಕನ್ವೆನ್ಷನಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಅಂದರೆ ಹಿಂಬದಿಯಿಂದ ಮಾಡ್ತಾರೆ. 80% ಆಫ್ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ವಾಟ್ ವಿ ಕಾಲ್ ಎಸ್ ಅ ಪೋಸ್ಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್. ಬಟ್ ಆ ಪೋಸ್ಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಡಿಸ್ಲೊಕೇಶನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಕೆಲವು ಲಿಮಿಟೇಷನ್ಸ್ ಬರುತ್ತೆ. ಸೊ ನನ್ನ ಅಪ್ರೋಚ್ ಏನಂದರೆ ವಿ ಕಾಲ್ ಇಟ್ ಎಸ್ ಅಪ್ರೋಚ್ ನ್ಯೂಟ್ರಲ್ ಆರ್ಥ್ರೋಪ್ಲಾಸ್ಟಿ. ಅಂದರೆ ಪೇಷಂಟ್ ಮತ್ತೆ ಅನುಗುಣವಾಗಿ ನಾವು ಮುಂದೆಯಿಂದನೂ ಮಾಡಬಹುದು, ಸೈಡಿಂದ ಮಾಡ್ಬೋದು, ಹಿಂದೆಯಿಂದ ಮಾಡಬಹುದು. ಸೊ ವಾಟ್ ಎವರ್ ದ ಪೇಷಂಟ್ ರಿಕ್ವೈರ್ಮೆಂಟ್ಸ್ ಆರ್, ಅದಕ್ಕೆ ನಾವು ಟೈಲರ್ ಮೇಡ್ ಮಾಡಿಕೊಂಡು ಅಪ್ರೋಚಸ್ನ ಡಿಸೈನ್ ಮಾಡ್ಕೋಬೋದು. ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೂ ಒಂದು ಫ್ರೇಮ್ವರ್ಕ್ ಇರುತ್ತೆ. ಅಂದರೆ ಇವಾಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲೂ ಮಂಡಿ ಬದಲಾವಣೆಗಳು ನಡೀತಾ ಇದೆ. ಆದರೆ ಫೋರ್ಟಿಸಲ್ಲಿ ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಕ್ರಿಯೇಟೆಡ್ ಅ ಸಿಸ್ಟಮ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಇನ್ಸ್ಟಿಟ್ಯೂಟ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ನಾಟ್ ಅ ಸಿಂಗಲ್ ಪರ್ಸನ್ ಜಾಬ್. ಅಂದರೆ ಈಗ ಮಂಡಿ ಬದಲಾಯಿಸೋದು ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಎಂಟೈರ್ ಟೀಮ್ ಇರಬೇಕು. ನನ್ನ ಓಟಿಲಿರೋ ನರ್ಸ್ ಆಗಲಿ, ನಮ್ಮ ಫಿಸಿಯೋಥೆರಪಿಯವರಾಗಲಿ, ಪೋಸ್ಟ್ ಆಪ್ ರಿಹ್ಯಾಬಿಲಿಟೇಷನಲ್ಲಾಗಲಿ, ಎಲ್ಲದು ಸೇರಿಸಿ ಸಕ್ಸಸ್ ಡಿಟರ್ಮಿನ್ ಆಗುತ್ತೆ. ಅದನ್ನು ಡಿಟರ್ಮಿನ್ ಮಾಡಲಿಕ್ಕೆ ಟೀಮ್ ಬೇಕಾಗುತ್ತೆ. ಇವಾಗ ತುಂಬ ಜನದ ಮನಸ್ಸಲ್ಲಿ ಒಂದು ಫೋರ್ಟಿಸ್ಗೆ ಹೋದರೆ 4 ಲಕ್ಷ ಖರ್ಚಾಗುತ್ತೆ ಒಂದು ಮಂಡಿ ಬದಲಾಯಿಸಲಿಕ್ಕೆ ಅನ್ನೋದು ಒಂದು ಇದಿರುತ್ತೆ, ಧೋರಣೆ ಇರುತ್ತೆ. ಈಗ ಇಲ್ಲೆಲ್ಲ ನೀವು 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಮಾಡ್ತೀವಿ, ಅಲ್ಲಿ ಯಾಕೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ದ ಹೋಲ್ ಐಡಿಯಾ ಇಸ್ ಅಬೌಟ್ ರಿಡಂಡೆನ್ಸಿ ಆ್ಯಂಡ್ ದಿ ಹೋಲ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ನಾವೀಗ ಆಪ್ರೇಟಿಂಗ್ ರೂಮಲ್ಲಿ ಪೇಷಂಟ್ನ ಮಲಗಿಸಿ ಒಂದು ಮಾಡೋ ಸರ್ಜರಿಲಿ ಮೆಕ್ಕೆ ಟೇಬಲ್ ಅಂತ ಯೂಸ್ ಮಾಡ್ತೀನಿ, ಜರ್ಮನಿಯಿಂದ ಬರುತ್ತೆ. ಆ ಟೇಬಲ್ ಬೆಲೆ 40 ಲಕ್ಷ. ಲೈಟ್ಸ್ ಯೂಸ್ ಮಾಡ್ತೀವಿ ಸ್ಟೆರೀಸ್ ಅಂತ, ಆ ಬರೀ ಲೈಟ್ ಬೆಲೆ 10 ಲಕ್ಷ. ಸೊ ಇದೆಲ್ಲ ಇನ್ಪುಟ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಸರ್ಜರಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಆದರೆ ಅವೆಲ್ಲದೂ ಇಟ್ ಎಂಡ್ಸ್ ಅಪ್ ಮೇಕಿಂಗ್ ಅನ್ ಇಂಪ್ರೂವ್ಮೆಂಟ್ ಇನ್ ದ ಪೇಷಂಟ್ ಕೇರ್. ಈಗ ನಾವೊಂದು ಪೇಷಂಟ್ ನೋಡಿ ಆಪ್ರೇಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ನಾವು 3 ಡಿಗ್ರಿ ಟಿಲ್ಟ್ ಮಾಡ್ಕೋಬೇಕಂದ್ರೆ ಆ ಟೇಬಲ್ ಸಹಾಯ ಮಾಡುತ್ತೆ. ಅದೇ ಲೋಕಲ್ ಬರೋ ಅಂಥ ಟೇಬಲ್ಗಳಲ್ಲಿ ಆ ಸಹಾಯ ಮಾಡೋದು ಆಗಲ್ಲ.
ಸೊ ಹೀಗಾಗಿ ಕಾಸ್ಟ್ ಆಫ್ ಕೇರ್ ಗೋಸ್ ಅಪ್, ಬಟ್ ದ ವ್ಯಾಲ್ಯೂ ಪ್ರಪೋಸಿಷನ್ ಟು ದ ಪೇಷಂಟ್ ಅಂದರೆ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಏನು ಇನ್ವೆಸ್ಟ್ ಮಾಡಿರ್ತಾರೆ ಪೇಷಂಟ್ ಕೇರ್ ಡೆಲಿವರ್ ಮಾಡ್ಲಿಕ್ಕೆ ಸಹಾಯ ಮಾಡಿ. ಸೊ ದಟ್ ಈಸ್ ವೈ ದ ಕಾಸ್ಟ್ ಇಸ್ ಹೈ.